ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಯುದ್ಧಕ್ಕೆ ಭರ್ತಿ 1 ತಿಂಗಳು ತುಂಬುತ್ತಾ ಇದ್ದು ಇರಾನ್ ಕುರಿತು ಆಘಾತಕಾರಿ ಮಾಹಿತಿ ಸಿಗ್ತಾ ಇದೆ. ಈ ಸಂಘರ್ಷದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ಎಲ್ರಿಗೂ ಲಾಸ್ ಆಗ್ತಾ ಇದೆ. ಆದರೆ ಇರಾನ್ ಒಳಗೆ ಆಗಿರೋ ನಷ್ಟ ತುಂಬಾ ದೊಡ್ಡ ಪ್ರಮಾಣದಲ್ಲಾಗಿದೆ. ಇರಾನ್ ಮತ್ತೊಂದು ಗಾಜಾ ರೀತಿ ಆಗ್ತಿದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಘಟನೆಗಳು ಆತಂಕ ಹೊರಹಾಕಿವೆ. ಅಲ್ಲದೆ ಈಗಲೂ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳು ಕಂಟಿನ್ಯೂ ಆಗಿದ್ದು ಮುಂದೆ ಇರಾನ್ನ ಸ್ಥಿತಿ ಇನ್ನಷ್ಟು ಭೀಕರವಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ ಇರಾನ್ ಈಗ ಭಾರತದ 2 ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಕೊಟ್ಟಿದೆ. ಮತ್ತೆ ಈ ಮಧ್ಯೆ ತೈಲದ ವಿಚಾರದಲ್ಲಿ ಭಾರತ ಮತ್ತೊಂದು ದೊಡ್ಡ ಪ್ಲಾನ್ ಮಾಡ್ತಾ ಇದೆ. ಎಲ್ಲವನ್ನ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಸೌದಿ ಮತ್ತು ಮೋದಿಯವರ ನಡುವಿನ ಮಾತುಕತೆ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ. ಗಲ್ಫ್ನಲ್ಲಿ ಇರಾನ್ ದಾಳಿ ತೀವ್ರವಾಗ್ತಿರೋ ಹೊತ್ತಲ್ಲಿ PM ನರೇಂದ್ರ ಮೋದಿ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಸಂಘರ್ಷದ ಕುರಿತು ಇಬ್ಬರು ನಾಯಕರು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸೌದಿಯ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಆಗ್ತಿರೋ ದಾಳಿಗಳನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸಮುದ್ರ ಮಾರ್ಗಗಳಲ್ಲಿ ಯಾವುದೇ ಅಡೆತಡೆ ಇರಬಾರದು ಅಂತ ಮೋದಿ ಹೇಳಿದ್ದಾರೆ. ಹಾಗೆ ಸೌದಿ ಅರೇಬಿಯಾದಲ್ಲಿರೋ ನಮ್ಮ ಭಾರತೀಯರ ಯೋಗಕ್ಷೇಮ ನೋಡಿಕೊಂಡಿದ್ದಕ್ಕಾಗಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರಿಗೆ ಮೋದಿ ವಿಶೇಷವಾದ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತಕ್ಕೆ ಮತ್ತೊಂದು ಗುಡ್ ನ್ಯೂಸ್. ಹಾರ್ಮುಜ್ ಜಲಸಂಧಿ ಮೂಲಕ ಭಾರತದ 2 LPG ಟ್ಯಾಂಕರ್ ಹಡಗುಗಳು ಸೇಫ್ ಆಗಿ ಹೊರಗೆ ಬಂದಿವೆ ಶನಿವಾರ. BWLM ಮತ್ತು BW ಟೈರ್ ಹೆಸರಿನ 2 ಹಡಗುಗಳು ಗಂಟೆಗೆ 27 ಕಿಲೋಮೀಟರ್ ವೇಗದಲ್ಲಿ ಚಲಿಸಿ ಈಗ ಒಮಾನ್ ಸಮುದ್ರದ ಕಡೆಗೆ ಸಾಗ್ತಾ ಇವೆ. ಇದರಲ್ಲಿ 90,000 ಟನ್ಗೂ ಅಧಿಕ LPG ಇದೆ. ಈ ಮೂಲಕ ಭಾರತದ ವಿಚಾರದಲ್ಲಿ ಇರಾನ್ ಚಾನ್ಸ್ ತಗೊಳ್ಳೋಕೆ ಇಷ್ಟಪಡ್ತಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಯಾಕಂದ್ರೆ ಖಾಮನೇಯಿಗಳ ಸೇನೆ IRGC ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅಮೆರಿಕ ಮತ್ತು ಇಸ್ರೇಲ್ನ ಮಿತ್ರರಿಗಂತೂ ಬಿಡೋದೇ ಇಲ್ಲ ಅಂತ ಹೇಳಿದ್ರು. ಚೈನೀಸ್ ಟ್ಯಾಂಕರ್ಗಳನ್ನು ಕೂಡ ಯೂಟರ್ನ್ ಹೊಡಿಸಿ ವಾಪಸ್ ಕಳಿಸಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬಂದಿದ್ವು. ಆದ್ರೀಗ 2 ಭಾರತದ ಹಡಗುಗಳು ಹೊರಗೆ ಬಂದಿರೋದು ನಮಗೆ ಎನರ್ಜಿ ಸೆಕ್ಯೂರಿಟಿ ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ವಿಚಾರ. ಈ ಮೂಲಕ ಒಟ್ಟು 6 ಹಡಗುಗಳು ಯುದ್ಧ ಶುರುವಾದ ಮೇಲೆ ಹಾರ್ಮುಜ್ ದಾಟಿ ಹೊರಗೆ ಬಂದಂತಾಗಿದೆ ಈಗ ನಮ್ದು. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಇಲ್ಲಿಗೆಲ್ಲ ಹೋಗಿ ಬರಬೇಕು ಅನ್ನೋ ಆಸಕ್ತಿ ನಿಮಗೆ ಇದ್ರೆ ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಹೋಗಿ ಬರ್ಬೋದು. ಏನೋ ಭಾರತ ತೈಲಕ್ಕಾಗಿ ಮತ್ತೊಂದು ಪ್ಲಾನ್ ಮಾಡಿದೆ. ಯುದ್ಧ ಆಗ್ತಿರೋದ್ರಿಂದ ಗಲ್ಫ್ ರಾಷ್ಟ್ರಗಳಿಂದ ತೈಲ ತರಿಸ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆಯಲ್ಲ. ಹೀಗಾಗಿ ಮುಂದಿನ ಕೆಲ ದಿನಗಳಲ್ಲಿ ಭಾರತಕ್ಕೆ ಬೇಕಾಗಿರೋ ತೈಲ ಆಮದಿನ 40% ರಷ್ಯಾದಿಂದ ತರಿಸ್ಕೊಳ್ಳೋಕೆ ಭಾರತ ಪ್ಲಾನ್ ಮಾಡಿದೆ. ಮಾರ್ಚ್ ತಿಂಗಳ ಡೇಟಾ ಪ್ರಕಾರ ಭಾರತ ಪ್ರತಿದಿನ ಸುಮಾರು 20 ಲಕ್ಷ ಬ್ಯಾರಲ್ ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದೆ. ಕೆಪ್ಲರ್ ಡೇಟಾ ಪ್ರಕಾರ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ರಷ್ಯಾದಿಂದ 45-50 ಮಿಲಿಯನ್ ಬ್ಯಾರಲ್ ತೈಲವನ್ನ ತರಿಸ್ಕೊಂಡಿದ್ದೇವೆ. ಈಗ ಇದನ್ನ ಇನ್ನಷ್ಟು ಜಾಸ್ತಿ ಏಕಾಏಕಿ ಡಬಲ್ ಮಾಡೋಕೆ ಭಾರತ ಮುಂದಾಗಿದೆ. ಅಮೆರಿಕ ರಷ್ಯಾ ಮೇಲಿನ ತೈಲ ನಿರ್ಬಂಧ ತೆಗೆದ ಮೇಲೆ ಭಾರತ ಈ ಹೆಜ್ಜೆ ಇಡ್ತಾ ಇದೆ. ಹಾಗಂತ ಬರೀ ತೈಲ ಮಾತ್ರ ಅಲ್ಲ, LNG ಖರೀದಿ ಮಾಡೋಕ್ಕೂ ಕೂಡ ಮಾತುಕತೆ ನಡೆದಿದೆ. ಇನ್ನು ಯುದ್ಧದ ಪರಿಣಾಮಗಳನ್ನ ಮಾನಿಟರ್ ಮಾಡೋಕೆ ಮತ್ತು ಕ್ವಿಕ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡೋಕೆ ಸರ್ಕಾರದ ಕಡೆಯಿಂದ PM ಮೋದಿ ಏನ್ ಮಾಡಿದ್ದಾರೆ ಅಂದ್ರೆ ಇನ್ಫಾರ್ಮಲ್ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅನ್ನ ರಚನೆ ಮಾಡಿದ್ದಾರೆ. ಸಚಿವರುಗಳ ತಂಡವನ್ನ ರಚನೆ ಮಾಡಿದ್ದಾರೆ, ಐಗಾಮ್ಗಳನ್ನ. ಇದರ ಮೀಟಿಂಗ್ ಆಗಿದೆ ಈಗ ಒಂದು ಟೀಮ್ದು. ಈ ವೇಳೆ ಭಾರತಕ್ಕೆ ಎದುರಾಗಬಹುದಾದ ಪರಿಣಾಮಗಳನ್ನ ಫೇಸ್ ಮಾಡೋಕೆ, ಮುಖ್ಯವಾಗಿ ಆರ್ಥಿಕ ಪರಿಣಾಮಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇದರಲ್ಲಿ ಸಚಿವರಾಗಿರೋ JP ನಡ್ಡಾ, ನಿರ್ಮಲಾ ಸೀತಾರಾಮನ್ ಫಿನಾನ್ಸ್ ಮಿನಿಸ್ಟರ್, ಪೆಟ್ರೋಲಿಯಂ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ, ಅಲ್ಪಸಂಖ್ಯಾತ ಖಾತೆ ಸಚಿವ ಕಿರಣ್ ರಿಜಿಜು, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಸೇರಿ ಹಲವರು ಪಾಲ್ಗೊಂಡಿದ್ರು. ಏನೋ ಈ ಯುದ್ಧದ ನಡುವೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಗಲ್ಫ್ ರಾಷ್ಟ್ರಗಳ ಪ್ರವಾಸ ಇಟ್ಕೊಂಡಿದ್ದಾರೆ. ಈಗ ಸೌದಿ ಬೆನ್ನಲ್ಲೇ UAE ಜೊತೆಗೆ ಡಿಫೆನ್ಸ್ ಡೀಲ್ ಮಾಡ್ಕೊಂಡಿದ್ದಾರೆ. ಇರಾನ್ ಡ್ರೋನ್ಗಳನ್ನ ತಡೆಯೋಕೆ ತನ್ನ ಹತ್ರ ಇರೋ ಆಂಟಿ ಡ್ರೋನ್ ಟೆಕ್ನಾಲಜಿಯನ್ನ ಯುಕ್ರೇನ್ UAEಗೆ ಆಫರ್ ಮಾಡ್ತಾ ಇದೆ. ಈಗ ಆಲ್ರೆಡಿ ತನ್ನ ಎಕ್ಸ್ಪರ್ಟ್ ಟೀಮ್ ಅನ್ನ ಕೂಡ ಕಳಿಸ್ಕೊಟ್ಟಿದೆ. ಸದ್ಯ ಯುಕ್ರೇನ್ನ ಈ ಡೀಲ್ಗಳ ಹಿಂದೆ ದೊಡ್ಡ ಲೆಕ್ಕಾಚಾರ ಇದೆ. ಗಲ್ಫ್ ರಾಷ್ಟ್ರಗಳ ಹತ್ತಿರ ದುಬಾರಿ ಮತ್ತು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಮಿಸೈಲ್ಗಳಿವೆ. ನಮ್ಗೆ ನೀವು ಆ ಮಿಸೈಲ್ಗಳನ್ನ ಕೊಡಿ, ನಾವು ಪುಟಿನಿಗೆ ಅದನ್ನ ಹಿಡಿತೀವಿ ಆ ಕಡೆ ಸೈಡ್ಗೆ. ಬದಲಿಗೆ ಇರಾನ್ ನಿಮಗೆ ಡ್ರೋನ್ ಕಳಿಸ್ತಿದೆಯಲ್ಲ, ಅದನ್ನು ಹೊಡೆಯಕ್ಕೆ ನಮ್ಮ ಟೆಕ್ನಾಲಜಿ ಚೀಪ್ ಅಂಡ್ ಬೆಸ್ಟ್ ಕೊಡ್ತೀವಿ ಅಂತ ಹೇಳಿ ಆಫರ್ ಇಡ್ತಾ ಇದೆ ಯುಕ್ರೇನ್. ಏನೋ ಜೆಲೆನ್ಸ್ಕಿ ಈ ತರ ಒಪ್ಪಂದ ಮಾಡ್ಕೋತಿರೋ ಟೈಮ್ನಲ್ಲಿ ಇರಾನ್ ದುಬೈನಲ್ಲಿ ದೊಡ್ಡ ದಾಳಿ ಮಾಡಿದೆ. ಆಂಟಿ ಡ್ರೋನ್ ಸಿಸ್ಟಮ್ ಡಿಪೋ ಮೇಲೆ ಅಟ್ಯಾಕ್ ಆಗಿದೆ. ಅಲ್ಲದೆ ದುಬೈನಲ್ಲಿರೋ ಅಮೆರಿಕ ಸೇನೆಯ ಅಡಗುದಾಣಗಳ ಮೇಲೂ ಕೂಡ ದಾಳಿ ಮಾಡಿದೀವಿ ಅಂತ ಹೇಳಿದೆ. ಇರಾನ್ನ ಈ ಹಿಂದಿನ ದಾಳಿಗಳಿಂದ ತಪ್ಪಿಸಿಕೊಳ್ಳೋಕೆ ಸುಮಾರು 500 ಅಮೆರಿಕನ್ ಸೈನಿಕರು ಈ ಜಾಗಗಳಲ್ಲಿ ಬಂದು ಅವಿತಿದ್ರು. ಈಗ ಇಲ್ಲಿ ನಿಖರವಾಗಿ ದಾಳಿ ಮಾಡಿದಿವೆ. ಟ್ರಂಪ್ ಮತ್ತು ಅಮೆರಿಕದ ಕಮಾಂಡರ್ಗಳು ಈಗಲಾದ್ರೂ ಕೂಡ ಅರ್ಥ ಮಾಡ್ಕೋಬೇಕು, ಮಿಡಲ್ ಈಸ್ಟ್ ಅನ್ನೋದು ಅಮೆರಿಕನ್ ಸೈನಿಕರ ಪಾಲಿನ ಸ್ಮಶಾನ ಅಂತ IRGC ಹೇಳಿದೆ. ಇತ್ತ ಇಸ್ರೇಲ್ ಮೇಲೂ ಇರಾನ್ ದಾಳಿ ತೀವ್ರಗೊಳಿಸಿದೆ. ಜೆರುಸಲೆಂನಲ್ಲಿ ಭಾರಿ ಸ್ಫೋಟಗಳಾಗಿವೆ. ಹಾನಿ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಇನ್ನು ಇಸ್ರೇಲ್ ಕೂಡ ಇರಾನ್ ಮೇಲಿನ ದಾಳಿಯನ್ನ ಮುಂದುವರೆಸಿದೆ. ಹೊಸದಾಗಿ ಹಲವು ಕಡೆ ಏರ್ ಸ್ಟ್ರೈಕ್ ನಡೆಸಿದೆ.
ರಾಜಧಾನಿ ತೆಹರಾನ್ನ ಹಲವು ಜಾಗಗಳಲ್ಲಿ ದಟ್ಟವಾದ ಹೊಗೆ ಕಂಡುಬಂದಿದೆ ಅಂತ ಇರಾನ್ನ ಮಾಧ್ಯಮಗಳೇ ರಿಪೋರ್ಟ್ ಮಾಡಿವೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕ ಮತ್ತು ಇಸ್ರೇಲ್ನ ನಿರಂತರ ದಾಳಿಗಳಿಂದ ಇರಾನ್ ಮತ್ತೊಂದು ಗಾಜಾ ಆಗಿ ಬದಲಾಗ್ತಾ ಇದೆ. ಪ್ರಮುಖ ಜಾಗಗಳೆಲ್ಲ ಪುಡಿಯಾಗಿದ್ದಾವೆ. ಇದುವರೆಗೂ 93,000ಕ್ಕೂ ಅಧಿಕ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಆಗಿದೆ. ಇದರಲ್ಲಿ ಸುಮಾರು 71,000ಕ್ಕೂ ಅಧಿಕ ಮನೆಗಳು ಮತ್ತು 20,000ಕ್ಕೂ ಅಧಿಕ ಕಮರ್ಷಿಯಲ್ ಮಳಿಗೆಗಳು ಸೇರಿವೆ. ರಾಜಧಾನಿ ಟೆಹರಾನ್ ಪರಿಸ್ಥಿತಿಯಂತೂ ಮತ್ತಷ್ಟು ಭೀಕರವಾಗಿದೆ. ಒಂದೇ ನಗರದಲ್ಲಿ 31,000ಕ್ಕೂ ಅಧಿಕ ಕಟ್ಟಡಗಳಿಗೆ ಡ್ಯಾಮೇಜಸ್ ಆಗಿದೆ. ದಾಳಿಯ ಅಬ್ಬರಕ್ಕೆ 600 ಶಾಲೆಗಳು ಮತ್ತು ಸುಮಾರು 300 ಆಸ್ಪತ್ರೆಗಳು ನಾಶ ಆಗಿವೆ. ಜೊತೆಗೆ ಸ್ನೇಹಿತರೆ, ಇಲ್ಲಿವರೆಗೂ ಇರಾನ್ನಲ್ಲಿ 1,400 ನಾಗರಿಕರು ಸೇರಿದ ಹಾಗೆ 3,300ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಮೆರಿಕ ಸೇನೆ ಮಾಡಿದ ಒಂದೇ ಒಂದು ಟಾರ್ಗೆಟ್ ಮಿಸ್ನಿಂದ ಮಿನ್ಹಾಬ್ ನಗರದಲ್ಲಿ ಅಲ್ಲಿ ಶಾಲೆ ಮೇಲೆ ದಾಳಿ ಆಯ್ತಲ್ಲ, ಅಲ್ಲಿ 175ಕ್ಕೂ ಅಧಿಕ ವಿದ್ಯಾರ್ಥಿಗಳು ಬಲಿಯಾದರು. ಇನ್ನು ಅಮೆರಿಕದ ಸಬ್ಮರೈನ್ ದಾಳಿಗೆ, ಟಾರ್ಪಿಡೋ ದಾಳಿಗೆ ಇರಾನ್ನ 90 ನೇವಿ ಆಫೀಸರ್ಸ್ ಕೂಡ ಪ್ರಾಣ ಕಳ್ಕೊಂಡಿದ್ರು. ಇನ್ನು ಲೆಬನಾನ್ನಲ್ಲಿ ಇಸ್ರೇಲ್ ಶುರು ಮಾಡಿರೋ ಅಲ್ಲಿನ ಯುದ್ಧ ಸಪರೇಟ್ ಇದು. ಅಲ್ಲಿ 1,200 ಜನ ಪ್ರಾಣ ಬಿಟ್ಟಿದ್ದಾರೆ ಲೆಬನಾನ್ನಲ್ಲಿ. ಇಸ್ರೇಲ್ನಲ್ಲೂ 24 ಜನರ ಪ್ರಾಣ ಹೋಗಿದೆ. ಅಮೆರಿಕ ಕೂಡ 13 ಸೈನಿಕರನ್ನ ಕಳ್ಕೊಂಡಿದೆ. ಇನ್ನು ಅಮೆರಿಕ ಪ್ರತಿದಿನ ಯುದ್ಧಕ್ಕೆ $1 ಬಿಲಿಯನ್ ಖರ್ಚು ಮಾಡ್ತಿದೆ. ಇವತ್ತಿನ ರೂಪಾಯಿ ಲೆಕ್ಕದಲ್ಲಿ 9,500 ಕೋಟಿ ರೂಪಾಯಿ ಪರ್ ಡೇ. 20ಕ್ಕೂ ಅಧಿಕ ಏರ್ ಕ್ರಾಫ್ಟ್ ಗಳನ್ನ ಕಳ್ಕೊಂಡಿದೆ. ಒಟ್ಟು 16 ರಾಷ್ಟ್ರಗಳು ಈ ಯುದ್ಧದ ಸುಳಿಗೆ ಸಿಲುಕಿದ್ದು ಇರಾನ್ ಸ್ಟ್ರೇಟ್ ಆಫ್ ಹಾರ್ಮುಜ್ ಮಾರ್ಗವನ್ನು ಬ್ಲಾಕ್ ಮಾಡಿದ್ರಿಂದ ತೈಲ ಬೆಲೆ ಬರೋಬ್ಬರಿ 50% ಹೆಚ್ಚಾಗಿದೆ ಅಂತ ವರದಿ ಹೇಳಿದೆ. ಅಲ್ಲದೆ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿದ್ರಿಂದ ಜಾಗತಿಕ ಟ್ರಾವೆಲ್ ಇಂಡಸ್ಟ್ರಿಗೆ ಪ್ರತಿದಿನ $450 ಮಿಲಿಯನ್ ಭಾರಿ ಲಾಸ್ ಆಗ್ತಾ ಇದೆ. ಆದ್ರೆ ಈ ಯುದ್ಧದಿಂದ ರಷ್ಯಾ ಮಾತ್ರ ಭರ್ಜರಿ ಲಾಭ ಮಾಡ್ಕೊಳ್ತಾ ಇದೆ. ತೈಲ ಬೆಲೆ ಹೆಚ್ಚಾದ ಕಾರಣ ರಷ್ಯಾ ಪ್ರತಿದಿನ $150 ಮಿಲಿಯನ್ ಎಕ್ಸ್ಟ್ರಾ ಸಂಪಾದನೆ ಮಾಡ್ತಿದೆ. ಅಮೆರಿಕದ ವೆಪನ್ ತಯಾರಿಸುವ ಡಿಫೆನ್ಸ್ ಕಂಪನಿಗಳಿಗೂ ದೊಡ್ಡ ಲಾಭ ಆಗ್ತಾ ಇದೆ. ಇನ್ನು ರೂಪಾಯಿ ಮೌಲ್ಯ ಬೀಳ್ತಾನೆ ಹೋಗ್ತಾ ಇದೆ. ಇದನ್ನು ತಡೆಯೋಕೆ RBI ತುಂಬಾ ಪ್ರಯತ್ನ ಪಡ್ತಾ ಇದೆ. ಮಾರ್ಚ್ 27ನೇ ತಾರೀಕು ರೂಪಾಯಿ ಮೌಲ್ಯ ಡಾಲರ್ ಮುಂದೆ $94.84 ಬಿದ್ದು ಹೋಗಿತ್ತು. ಈ ದಾಖಲೆ ಕುಸಿತದಿಂದಾಗಿ RBI ಬ್ಯಾಂಕ್ಗಳು ಇಟ್ಟುಕೊಳ್ಳಬಹುದಾದ ನೆಟ್ ಓಪನ್ ಪೊಸಿಷನ್ NOP ಮಿತಿಯನ್ನ $100 ಮಿಲಿಯನ್ ಫಿಕ್ಸ್ ಮಾಡಿದೆ. ಅಂದ್ರೆ ಬ್ಯಾಂಕ್ಗಳು ಬೇಕಾಬಿಟ್ಟಿ ಡಾಲರ್ ಸಂಗ್ರಹಿಸಿಟ್ಕೊಂಡು ರೂಪಾಯಿ ಮೌಲ್ಯದ ಮೇಲೆ ಆಟ ಆಡೋದನ್ನ ತಡೆಯೋಕೆ ಈ ರೂಲ್ಸ್ ತರಲಾಗಿದೆ. ಏಪ್ರಿಲ್ 10ರ ಒಳಗಾಗಿ ಎಲ್ಲ ಬ್ಯಾಂಕ್ಗಳು ಈ ಆದೇಶವನ್ನು ಪಾಲಿಸಬೇಕು ಅಂತ RBI ಗಡುವನ್ನು ಕೊಟ್ಟಿದೆ. ಆದರೂ ಕೂಡ ವಿದೇಶಿ ಹೂಡಿಕೆದಾರರು ನಿರಂತರವಾಗಿ ಭಾರತದ ಮಾರ್ಕೆಟ್ನಿಂದ ಹೊರಗೆ ಹೋಗ್ತಿರೋದ್ರಿಂದ 95 ಆದಷ್ಟು ಬೇಗ ಇದು ದಾಟುತ್ತೆ. ಇದು ಆ ರೀತಿ ಲಕ್ಷಣ ಕಾಣಿಸ್ತಾ ಇದೆ ಸ್ನೇಹಿತರೆ. ಆಲ್ರೆಡಿ ಕರೆಂಟ್ ಫಿನಾನ್ಷಿಯಲ್ ಇಯರ್ನಲ್ಲೇ 10%ಗೂ ಅಧಿಕ ರೂಪಾಯಿ ಕುಸಿದಿದೆ. 2.5-3% ಕುಸಿದ್ರೆ ನಾರ್ಮಲ್. ಇದು ಎಕ್ಸ್ಟ್ರಾರ್ಡಿನರಿ ಕುಸಿತ ಈ ಸಲ. ಇನ್ನು ಉತ್ತರ ಪ್ರದೇಶದ ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಮೊದಲ ಹಂತವನ್ನ PM ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಸುಮಾರು 11,200 ಕೋಟಿ ರೂಪಾಯಿ ವೆಚ್ಚದ ಏರ್ಪೋರ್ಟ್ ಇದು. ಹಾಗಂತ ಬರೀ ಏರ್ಪೋರ್ಟ್ ಅಷ್ಟೇ ಅಲ್ಲ, ಇಲ್ಲಿಗೆ ಹೈವೇ, ರೈಲು, ಮೆಟ್ರೋ ಎಲ್ಲ ಕನೆಕ್ಷನ್ ಕೊಡಲಾಗಿದೆ. ಪ್ರತಿ ವರ್ಷ 1.2 ಕೋಟಿ ಪ್ರಯಾಣಿಕರು ಇಲ್ಲಿಂದ ಸಂಚಾರ ಮಾಡಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಉದ್ಘಾಟನೆ ವೇಳೆ ಮಾತನಾಡಿದ PM ಮೋದಿ 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಾಜೆಕ್ಟ್ಗೆ ಕ್ಲಿಯರೆನ್ಸ್ ಕೊಟ್ಟಿದ್ರು. ಆದರೆ ನಂತರ ಬಂದ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಸರ್ಕಾರಗಳು ಈ ಕೆಲಸವನ್ನ ಕೇವಲ ಪೇಪರ್ ಮೇಲೆ ಉಳಿಸಿದ್ರು. ನಾವು ಒಂದೀಗ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. UP ಸರ್ಕಾರಕ್ಕೂ ಶಾಬಾಷ್ಗಿರಿ ಕೊಟ್ಟಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಿದೆ. DMK ಸೈಡ್ನಲ್ಲಿ 234ರಲ್ಲಿ DMK 164, ಉಳಿದ 70 ಸೀಟುಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಟ್ಟಿದೆ. ಅದರಲ್ಲಿ ಕಾಂಗ್ರೆಸ್ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಅಂದ್ರೆ ಬಿಜೆಪಿಗೆ ಅವರ ಮಿತ್ರ ಪಕ್ಷ ಕೊಟ್ಟಿದ್ದಕ್ಕಿಂತ 1 ಸೀಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಚೂರು ಮರ್ಯಾದೆ ಜಾಸ್ತಿ ಕೊಟ್ಟಿದ್ದಾರೆ DMKನವರು ಕಾಂಗ್ರೆಸ್ಗೆ. ಉಳಿದ ಸೀಟಲ್ಲಿ DMDK ಎಡಪಕ್ಷಗಳು ಸ್ಪರ್ಧೆ ಮಾಡ್ತಾರೆ. ಇನ್ನು ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಿಂದಲೇ ಕಣಕ್ಕಿಳಿತಾ ಇದ್ದಾರೆ. ಇವರ ಮಗ ಉದಯನಿಧಿ ಅವರ ತಾತನ ಕ್ಷೇತ್ರ ಅಂದ್ರೆ ಕರುಣಾನಿಧಿ ಕ್ಷೇತ್ರ ಚೆಪಾಕ್ ತಿರುವಲ್ಲಿ ಖೇಣಿ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ಹಾಗೆ AIADMKನಿಂದ ಉಚ್ಚಾಟನೆಗೊಂಡಿದ್ದ ಮಾಜಿ CM O ಪನ್ನೀರ್ ಸೆಲ್ವಂಗೂ ಕೂಡ DMK ಟಿಕೆಟ್ ಕನ್ಫರ್ಮ್ ಆಗಿದೆ. ಅವರು ತಮ್ಮ ಹಳೆ ಕ್ಷೇತ್ರ ಬೋಡಿ ನಾಯಕನೂರ್ನಿಂದಲೇ ಸ್ಪರ್ಧೆ ಮಾಡ್ತಾರೆ. ತಮಿಳುನಾಡಿನಲ್ಲಿ ಏಪ್ರಿಲ್ 23ನೇ ತಾರೀಕು ಒಂದೇ ಹಂತದ ಎಲೆಕ್ಷನ್, ಮೇ 4ಕ್ಕೆ ರಿಸಲ್ಟ್ ಬಂದ್ಬಿಡುತ್ತೆ. ಇನ್ನು ಶ್ರೀನಗರ ಹಾಗೂ ಲಡಾಖನ ಸಂಪರ್ಕಿಸುವ ಜೋಜಿಲಾ ಪಾಸ್ನಲ್ಲಿ ಹಿಮಪಾತ ಆಗಿ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ ಹಲವು ವಾಹನಗಳು ಹಿಮದ ಅಡಿಯಲ್ಲಿ ಸಿಕ್ಕಾಕೊಂಡಿರುವ ಆತಂಕ ಇದೆ. ಸದ್ಯ ಇಡೀ ಹೈವೇಯನ್ನು ಬಂದ್ ಮಾಡಲಾಗಿದೆ. ಇದು ಸಮುದ್ರ ಮಟ್ಟದಿಂದ 11,500 ಅಡಿ ಎತ್ತರದಲ್ಲಿದೆ. ಹೀಗಾಗಿ ಸಂಚಾರ ಇಲ್ಲಿ ತುಂಬಾನೇ ರಿಸ್ಕಿ. ಇದೇ ಕಾರಣಕ್ಕೆ ಸರ್ಕಾರ ಈ ಭಾಗದಲ್ಲಿ ಏಷ್ಯಾದಲ್ಲಿ ಅತಿ ಉದ್ದದ ಜೋಜಿಲಾ ಟನಲ್ ನಿರ್ಮಾಣ ಮಾಡ್ತಾ ಇದೆ. 14 ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗ ರೆಡಿ ಆದರೆ ಲಡಾಖ್ ಮತ್ತು ಕಾಶ್ಮೀರಕ್ಕೆ ವರ್ಷ ಇಡೀ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಂಪರ್ಕ ಸಿಗುತ್ತೆ. ಅದಿನ್ನೂ ಆಗ್ತಾ ಇದೆ ಕೆಲಸ. ಇನ್ನು ಬಹುನಿರೀಕ್ಷಿತ IPL ಶುರುವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯದಲ್ಲಿ ಚಾಂಪಿಯನ್ RCB ತಂಡ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಮುಖಾಮುಖಿಯಾಗಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಮ್ಯಾಚ್ನ ಸ್ಟೇಟಸ್ ಈ ತರ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಸದಸ್ಯರಾಗೋದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.